ಎಲ್ಲ ಒಂದ್ ಕಡೆ ಮಗನ್ ಅಷ್ಟೊಂದ್ ಪ್ರೀತಿಯಿಂದ ಬೆಳೆಸಿದ್ರು ಕೂಡ ಮಗನ ಜವಾಬ್ದಾರಿಗಳು ಜವಾಬ್ದಾರಿ ನಿಮಗೂ ಒಂದ್ ಮಗು ಆಗ್ಲಿ ಗೊತ್ತಾಗುತ್ತೆ ಏನು ಅಂತ. ಇನ್ನು ಮಕ್ಳು ಆಗಿ ಅವ್ರೊಂದ್ ಏಜಿಗೆ ಬಂದು ಹೇಳಿದ್ ಮತ್ ಕೇಳಲ್ಲ, ಅವ್ರು ಶುರು ಮಾಡ್ತಾರೆ ನಿಮ್ಗೆ. ಬಟ್ ನಿಮ್ಗೆ ಎಷ್ಟ್ ಕಷ್ಟ ಕೊಡ್ತಾರ ಹಂಗ ಈ ಕಡೆ ಮಕ್ಳನ್ನು ಬಿಡಕ್ಕಾಗಲ್ಲ, ಜಗತ್ತನ್ನು ಬಿಡಕ್ಕಾಗಲ್ಲ, ಎರಡನ್ನು ಫೇಸ್ ಮಾಡ್ಬೇಕು. ದೇವ್ರು ಸುಮ್ನೆ ಕೊಡಲ್ಲ ರೀ ಎಲ್ಲಾನು. ಮದ್ವೆ, ಮಕ್ಳು, ಮೊಮ್ಮಕ್ಳು, ಭೂಮಿಗೆ ಹೋಗೋವರೆಗೂ ನೀವು ಕಷ್ಟ ಪಡ್ತಾನೆ ಇರ್ಬೇಕು. ದುಡ್ಡು ಇರ್ಲಿ ದುಡ್ಡು ಇಲ್ದೆ ಹೋಗ್ಲಿ, ಏನೋ ಒಂದಿರುತ್ತೆ, ಗೊತ್ತಾಯ್ತಾ? ಹಂಗಾಗಿ ಅದೆಲ್ಲ ನಾವು ಒಂಥರ ನಾರ್ಮಲ್ ಆಗಿ ತಗೊಂಡು, ಈಗ ಅವ್ರು ಬಿಟ್ಬಿಡಿ, ಅವ್ರು ಆದ್ರೂ ಬೆಳೆದ್ರು, ಈಗ ನಾವೇನೋ ಮಾಡೋಣ ಬನ್ನಿ, ನೀವು ನಾವೆಲ್ಲ ಸೇರಿ ಏನೋ ಒಂದು ಮಾಡಿದೀವಿ, ನಮ್ ಟೀಮು, ಇದಕ್ಕೆ ಎಂಕರೇಜ್ ಕೊಡಿ. ನಾವು ಒಂದಿನ ಇಷ್ಟ ತರ ಹೋಗಿ ನಮ್ಮನ್ನ ನಮ್ಗೂ ಅಷ್ಟು ದುಡ್ಡು ಹಾಕೋರ್ ಬರ್ಲಿ, ಏನಂತೀರಾ? ಒಳ್ಳೇದಾಗ್ಲಿ, ನೀವು ಮಾಡಿ. ಇನ್ನು ನೆಕ್ಸ್ಟ್ ಏನ್ ಹೇಳೋದು, ಖುಷಿ ಮೀಟಿಂಗ್ ಮಾಡೋಣ, ಖುಷಿ ಮೀಟಿಂಗ್ ಸೇರ್ಕೊಳ್ಳೋಣ, ಸಕ್ಸಸ್ ಮೀಟ್ ಮಾಡೋಣ, ಅವಾಗೆಲ್ಲ ಪಾರ್ಟಿ ಮಾಡೋಣ, ಒಳ್ಳೆ ಸ್ವೀಟ್ ತಿನ್ನೋಣ, ಅವಾಗ ಒಳ್ಳೊಳ್ಳೆ ಡೈಲಾಗ್ ಹೇಳ್ತೀವಿ. ಖಂಡಿತ ಹೇಳ್ತೀವಿ. ಅವಾಗ ಅನ್ಸ್ಕೊಳ್ಳಿರಂತೆ, ಅಣ್ಣ ಬರ್ದೇನೆ ನಮ್ಮ ಅಮ್ಮ ಸಿನಿಮಾ ನಿಲ್ಸಿದಾರೆ ಅಂತ ಅವ್ರ ಅಭಿಮಾನಿಗಳು ಖುಷಿಯಾಗಿ ನಮ್ಮ ಅಮ್ಮನೂ ಚೆನ್ನಾಗಿ ಸಿನಿಮಾ ಮಾಡುತ್ತಪ್ಪ ಅಂತ ನಂಬಿಕೆ ಬರುತ್ತೆ. ಈಗ ನಮ್ಗೆ ಏನಾಗುತ್ತೆ ಗೊತ್ತೇನ್ರಿ, ಇವರಿಂದ ಅವರಿಂದ ಅದ್ ಬೇಡ ಅಂದ್ರೆ, ಪಾಪ ನಮ್ ಹುಡುಗರು ಎಲ್ರು ನಮ್ಮವ್ರೆ, ಕರೆದ್ರೆ ಎಲ್ಲ ಬರ್ತಾರೆ. ಈಗ್ಲೂ ಬೆಳಿಗ್ಗೆ ನಮ್ಮ ಯೋಗಿಗೆ ಫೋನ್ ಮಾಡಿದ್ದೆ, ಎಲ್ಲೋ ಥಿಯೇಟರ್ ಹತ್ರಕ್ಕೆ ಬರ್ತೀಯೇನೋ ಅಂತ. ಯಾಕೆ? ಅದು ಸಪೋರ್ಟ್ಗೆ, ಸುಮ್ನೆ ಅಲ್ಲಿ ಬರ್ರಿ ಇರ್ಬೇಕು ನನ್ ಜೊತೆ ಅಂತ, ಅವ್ರು ಇರ್ಲಿ ಅಂತ. ಅಷ್ಟ್ಬಿಟ್ಟು ಸಿನಿಮಾಗ್ ಬಂದು ನೀವ್ ಅಲ್ಲೇನೋ ಕೆಲಸ ಮಾಡಿ ಅಂತ ಹೇಳಲ್ಲ. ಆಮೇಲೆ ಕೆಲಸ ಮುಗ್ದೋಗಿದೆ, ಆಡಿಯನ್ಸ್ ಏನ್ ಮಾಡ್ತಾರೆ ನಾವೆಲ್ಲ ನೋಡೋಣ ಬನ್ನಿ ಅಂತ. ಅರ್ಥ ಆಯ್ತಾ? ನಾನ್ ಥಿಯೇಟರ್ ಹತ್ರಕ್ಕೆ ಬರ್ತೀನಿ, ನೀವು ಬರ್ಬೇಕು. ನೀವೇ ಅಲ್ವಾ ನನ್ನ ಪ್ರಶ್ನೆ ಕೇಳಿರೋದು, ಬನ್ನಿ ನಮ್ಮ ಆಡಿಯನ್ಸ್ ಹತ್ರ ಬೈಸ್ತೀನಿ. ನಮ್ಮ ಆಡಿಯನ್ಸ್ ಕೇಳ್ತೀನಿ, ನೋಡ್ರಪ್ಪ ಇವ್ರು ನಮಗ್ ಸಿಕ್ಕಾಪಟ್ಟೆ ಬೈತಾವ್ರೆ ಅಂದ್ರೆ ನಿಮ್ ನೋಡ್ಕೊತಾರೆ. ಬಾಸ್ ಟಿವಿ ಮಂಜುನಾಥ್, ಬಾಸ್ ಟಿವಿ ಮಂಜುನಾಥ್ ನೋಡಪ್ಪ, ಇವರೇ ಕಡಪ್ಪ ಜಗಳ ತಂದಿಟ್ಟಿದ್ದು ಅಣ್ಣಂಗೆ. ಅಮ್ಮ ನಾನ್ ಜಗಳ ತಂದಿಕ್ಕಿಲ್ಲ, ನಾನು ಹಂಗೆ ನೀವ್ ಹೇಳ್ತಿರಲ್ಲ ಹಂಗೆ ನಾನು ಒಂಚೂರು ತಿರುಗ್ಬಿಟ್ಟು ಹೇಳ್ಬಿಡ್ತೀನಿ. ನೀವು ನೀಟಾಗಿ ಕೇಳಿದ್ರ ನೋಡಪ್ಪ, ನೀವ್ ಹಂಗೆ ಅಲ್ವಾ ಕೇಳೋದು, ಹಂಗಂದ್ಮೇಲೆ ನಿಮ್ ಕೇಳ್ತಿರಲ್ಲ. ನನಗೆ ನಿಜವಾಗ್ಲು ಇವ್ರು ಹಿಂಗ್ ಕೇಳ್ತಾರಲ್ಲ, ನಾವು ಹಿಂಗ್ ಕೇಳ್ಬೋದಲ್ಲ ಅಂತ ತಿಳ್ಕೊಂಡಿದೀನಿ. ಇದೇನ್ ಇವ್ರು ಈ ತರ ಇಲ್ಲ, ನಾವ್ ಹಿಂಗಂದಿದ್ದೇವ್ರು ಹಿಂಗ್ ಕೇಳ್ತಾವ್ರಿ ಅಂತ ನಿಜ ಕೋಪ ಬರುತ್ತೆ ನಂಗೆ. ಬಹುಶಃ ಇವತ್ ನಾನೇ ಬರ್ತೀನಿ ಅಂತ ಹೇಳಿದ್ರೆ ಇನ್ನೊಂದಷ್ಟು ಪ್ರಿಪೇರ್ ಆಗಿ ಬರ್ತೀನಿ. ಪ್ರಿಪೇರ್ ಆಗಲ್ಲ ನಾನು, ಡೈರೆಕ್ಟ್. ನೀವ್ ಇನ್ನೂ ಒಂದ್ ಗಂಟೆ ಕುತ್ಕೊಳ್ಳಿ, ನಾನು ಏನ್ ಕೇಳ್ಬೇಕು ಹೇಳ್ತೀನಿ. ಬಟ್ ನಿಮ್ ಮೇಲೆ ಏನಂದ್ರೆ, ನೀವು ಪಾಪ ಹೇಳಿದ್ರಿ ಅಮ್ಮ ನಂಗೆ ಒಂದು ಇಂಟರ್ವ್ಯೂ ಕೊಡಿ ಅಂತ, ಆ ಕಡೆ ಕರ್ದು ಕೇಳಿದ್ರಿ. ನಾನು ಸಪ್ರೇಟ್ ಆಗಿ ಒಂದು ಇಂಟರ್ವ್ಯೂ ಬೇಕು ಅಂತ. ಇದೆಲ್ಲ ಮಾಡೋಣ ಆಮೇಲೆ ಕೊಡ್ತೀನಿ ಅಂತ ಹೇಳಿಲ್ವಾ ನಾನು? ರಾಜ್ಕುಮಾರ್ ಸಮಾಧಿ ಹತ್ರ ಹೇಳಿದೆ, ಕೇಳಿಸ್ಕೊಂಡ್ರ? ನೀವ್ ಹಿಂದೆನೆ ಬಂದ್ ಕೇಳಿದ್ರಿ. ಎಲ್ರು ಕೇಳೋದ್ ನಿಮ್ಮ ಹಕ್ಕು, ನಾವು ಕೊಡ್ತೀವಿ. ಬಟ್ ಸಿನಿಮಾನ ನೀವು ಈಗ್ಲೂ ಅಷ್ಟೇ ಹೆಡ್ಲೈನ್ ಅಲ್ಲಿ ಯಶ್ ಮದರ್ಗೆ ಅಂತ ಹಾಕಿದ್ರಿ, ನಿಮ್ ಚಾನೆಲ್ ಕಟ್. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ಅಲ್ಲಿ ಬೈದ್ರು ಕೂಡ ಪ್ರೀತಿಯಿಂದ ಬೈಸ್ಕೊಳಕ್ ನಾವು ರೆಡಿ ಇರ್ತೀವಿ. ಯಾಕಂತಂದ್ರೆ ತಾಯಿ ಅಲ್ಲ ರೀ, ನಾವು ನೀವು ಸುಮ್ನಿದ್ರೆ ಯಾಕ್ರಿ ಬೈತೀವಿ? ಸುಮ್ನೆ ಆರಾಮಾಗಿ ನಮ್ ರಾಜಕ್ ಕೇಳಿ, ನಮ್ ಮೇಡಮ್ ಕೇಳಿ. ಅಲ್ಲ ರೀ, ನನ್ ಫೋಟೋನೇ ಹಾಕಿದ್ರೆ ನಂಗೆ ಕೋಪ ಬರುತ್ತೆ. ನಮ್ ಹೀರೋದ್ ಹಾಕಿ, ನಮ್ ಹೀರೋಯಿನ್ ಹಾಕಿ, ಆಮೇಲೆ ಪಕ್ಕದಲ್ಲಿ ನಂದ್ ಹಾಕಿ. ಪಾಪ ಅವ್ರು ಕಷ್ಟಪಟ್ಟವ್ರೆ, ಬರೀ ನಂದ್ ಹಾಕೊಂಡ ನಂದು ಎಷ್ಟು ಮಾಡ್ತಾ ಇದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ. ಈಗ ನಮ್ಗೆ ಬೇರೆಯವ್ರಂಗ್ ಮಾಡ್ಬಿಟ್ರೆ ಅರ್ಥ ಆಯ್ತು. ಈಗ ನಾವು ನಮ್ಮ ಮಕ್ಳು ಒಂದ್ ಸಿನಿಮಾ ಮಾಡಿರ್ತಾರೆ, ಬರೀ ಪ್ರೊಡಕ್ಷನ್ ಹೌಸ್ ಹಾಕೊಂಡ್ಬಿಟ್ರೆ ಅದ್ ನಾವ್ ಅನ್ಭವಿಸಿದೀವಿ. ನಮ್ಮ ಮನೇಲಿ ಹಂಗಾಗ್ಬಾರ್ದು. ಈಗ ಎಷ್ಟ್ ಹೇಳಿದ್ರು ಕೇಳ್ತಾ ಇಲ್ಲ, ಬರೀ ನಮ್ದೇ ಯಾಕೆ. ಆಮೇಲೆ ಒಂಥರ ನೋಡಿದವ್ರು ಏನಂತಾರೆ, ಇವ್ರೇನ ಹೀರೋಯಿನ್ ತೋರಿಸ್ತಾ ಇಲ್ಲ ಅಂತ. ಬೇರೆ ಚಾನಲ್ ಹೆಂಗೋ ಗೊತ್ತಿಲ್ಲ, ನಮ್ ಚಾನಲ್ ಅಲ್ಲಿ ಎಲ್ಲರದು ಗುಡ್. ಈಗ ಬಂದ್ರು ನೋಡಮ್ಮ ದಾರಿಗೆ, ನೋಡಮ್ಮ ಬಂದ್ರು. ಆಮೇಲೆ ನಮ್ ಪರಿಚಯದವ್ರು ಫೋನ್ ಮಾಡ್ತಾರ ನಂಗೆ, ಅಮ್ಮ ಬರೀ ನೀವೇ ಕಾಣಿಸ್ತಿದ್ರ, ನೀವ ಹೀರೋಯಿನ್ ಅಂತಾರಲ್ಲ, ಬರಲ್ವಾ ಮತ್ತೆ ನೀವ್ ಹೇಳಿ ಅಂದ್ರೆ ಯಾವಾಗ ನನಗ್ ಕಾಲ್ ಮಾಡಿ ಬೈಯೋದು, ನೀನ್ ಮಾತಾಡ್ತಾ ಇಲ್ಲ, ಏನಮ್ಮ ನೀನ್ ಬರ್ತೀಯಲ್ಲ, ನೀನ್ ಮಾತಾಡಮ್ಮ, ಎಲ್ಲ ಅವ್ರು ಕೇಳಿದ್ಕೆಲ್ಲ ಉತ್ತರ ಹೇಳ್ಬೇಕಮ್ಮ. ನೀನ್ ಸುಮ್ನೆ ಕುತ್ಕೊಂಡ್ರೆ ನಾನ ಹೀರೋಯಿನ್ ಅಂತ ಕೇಳ್ತಾವ್ರಿ ನನ್ ಸಿನಿಮಾ. ಅವ್ರು ಕೊನೆಗೆ ನಿಮ್ಮೇಲೆ ಹೇಳಿದ್ರು, ಮೀಡಿಯಾದವ್ರು ರೈಸ್ ಮಾಡಲ್ಲ ಸರ್ ನಮಗ್ ಪ್ರಶ್ನೆಗಳು, ನೀವು ರೈಸ್ ಮಾಡ್ಬೇಕು. ಯಾಕೆ ಅಂದ್ರೆ ಅವ್ರಿಗೆ ಮಾಡ್ರಿ, ಏನೇನಾರು ಕೇಳ್ರಿ, ಅವ್ರ ಮೇಲೆ ಎಷ್ಟಿಲ್ಲ, ಏನ್ ಬೇಕಾದ್ರೂ ಕೇಳ್ರಿ. ನೀವ್ ಲವ್ ಮಾಡ್ತಿದ್ದೀರಾ ನಿಮ್ಗೆಲ್ಲ ಕೇಳಿ, ಜನ ಖುಷಿ ಸಿಗುತ್ತೆ. ನಿಮ್ ಬಾಯ್ ಫ್ರೆಂಡ್ ಇದಾನ? ಈಗ ಒಳ್ಳೆ ನಮ್ ಜನಕ್ಕೆ ನೀವ್ ಮದ್ವೆ ಆಯ್ತಿದ್ದೀರಾ, ನಿಮ್ ಲವರ್ಸ್ ಯಾರೋ, ನಿಮ್ ಲವರ್ ಅವೆಲ್ಲ ಕೇಳಿದ್ರೆ ನಮ್ ಹೀರೋ ಅಲ್ಲೇ ಇದಾರಲ್ಲ, ಕೊತ್ತಲವಾಡಿಲಿ ಇದಾರೆ, ಲವ್ ಮಾಡ್ತಾ ಇದ್ದೀನಿ. ಮೋಹನ್ ಅನ್ನೋ ಕ್ಯಾರೆಕ್ಟರ್ ನ ಲವ್ ಮಾಡ್ತಾ ಇದ್ದೀನಿ, ಮದ್ವೆನೇ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಅಮ್ಮ ಅವ್ರು ಹೇಳಿದಕ್ಕೆ ಒಂದ್ ಕ್ವಶನ್ ಕೇಳ್ತಾನೆ, ಎಸ್ ಸರ್ ಜೊತೆ ಯಾವಾಗ ಸ್ಕ್ರೀನ್ ಶೇರ್ ಮಾಡ್ತೀರಾ? ಓ, ಸ್ಕ್ರೀನ್ ಶೇರ್ ಎಲ್ಲ ತುಂಬಾ ಅದೇ. ಬಟ್ ಅಮ್ಮನೇ ಹೇಳಿದಾರೆ, ಸಿನಿಮಾ ಸಕ್ಸಸ್ ಆದ್ಮೇಲೆ ನಾನು ಕರ್ಕೊಂಡೋಗಿ ನಿಮ್ಗೆ ಅವ್ರ ಮುಂದೆ ನಿಲ್ಸಿ. ಅವಳು ಪಾಪ ಇದ್ರಲ್ಲಿ ನಾವ್ ಒಂದ್ ಗಾಡಿ ಯೂಸ್ ಮಾಡಿದೀವಿ. ನಮ್ಮ ಡೈರೆಕ್ಟ್ರು, ನಾನು ಎಲ್ಲ ಅವ್ರದ್ದೊಂದು ಯಶೋರ್ದೊಂದು ಗಾಡಿ ಯೂಸ್ ಮಾಡಿದೀವಿ.
ಅದ್ರ ಮೇಲೆ ಕುತ್ಕಿದ್ದಾಗ ಇವ್ರು ಕೇಳಿದ್ರಂತೆ ನೀವ್ ಯಾರ್ ಫ್ಯಾನ್ ಅಂತ. ಅಯ್ಯೋ ನಾವ್ ಎಷ್ಟ್ ಫ್ಯಾನ್ ಅಂತ ಇಬ್ರು ಅಂದಿದ್ದಾರೆ. ಅವಾಗ ಇವ್ರು ನಗಾಡ್ಕೊಂಡ್ ಸೈಡ್ ಕೊಟ್ಟೋಗ್ಯಾರ. ನನಗೆ ಹೇಳಿದ್ರು ಫೋನಲ್ಲಿ, ಎಲ್ಲ ಆಗ್ಲಿ ಚೆನ್ನಾಗಾಗ್ಲಿ ಒಂದ್ ದಿವಸ ಯಶನ್ ತೋರ್ಸೋಣ ಬಿಡಿ ಅಂತ ನಾನು ಹೇಳಿದ್ದೆ. ತುಂಬಾ ಸಲ ಕ್ಲೂಸ್ ಕೊಡ್ತಾ ಇದ್ರ. ಅವಾಗ ಒಂದ್ಸಲ ಹೇಳಿದ್ರು. ಮತ್ತೆ ನಮ್ದು ಸಾಂಗ್ ಅಲ್ಲಿ ಎಷ್ಟ್ ಸರ್ ಬರ್ತಾರೆ ಗೊತ್ತಾ, ನಮ್ದು ಒಂದು ಥಿಯೇಟರ್ ಶಾರ್ಟ್ ಅಲ್ಲಿ. ಸರ್ ನಾನ್ ಕೇಳ್ದೆ, ಸರ್ ಯಾವ ಸಿನಿಮಾ ಹಾಕ್ತೀರಾ ಥಿಯೇಟರ್ ಅಲ್ಲಿ ಅಂತ. ಯಾವ ಸಿನಿಮಾ ಬೇಕು ಹೇಳಿ, ಆಮೇಲೆ ಇನ್ನೂ ಒಂದು ಅದ್ರೊಳಗ ಒಂದ್ ಬರುತ್ತೆ ನೋಡಿ, ಎಷ್ಟ್ ಬತ್ತನಲ್ಲ, ಅದು ಇವ್ರ ಎಲ್ಲಾರ ಪ್ರೀತಿಗೆ ನಮ್ ಡೈರೆಕ್ಟರ್ ಸೆಲೆಕ್ಟ್ ಮಾಡಿರೋದ. ನಾನು ಹೇಳ್ದೆ ಬೇಕಾದು ಅಂತ. ಅಂದ್ರೆ ಸುಮ್ನೆ ಯಶನ್ ತೋರ್ಸ್ಕೊಳ್ಳೋದು ಅಂತ ಏನಾರು ಜನ ಅಮ್ಮ ಬೇರೆಯವ್ರನ್ನ ಹಾಕದ್ ಬೇಡಮ್ಮ, ನಮ್ ಬಾಸ್ನೆ ಹಾಕೋಣ ಅಂತ ನಮ್ ಡೈರೆಕ್ಟ್ರು. ಆಮೇಲೆ ಇವರೆಲ್ಲ ಫ್ಯಾನ್ ಅಲ್ಲ ಅಲ್ಲಿ. ಆಮೇಲೆ ಅಲ್ಲೇ ಕೇಳ್ದೆ, ಸರ್ ಯಾವ ಸಿನಿಮಾ ಹಾಕ್ತೀರಾ ಸರ್, ಯಾವ ಸಿನಿಮಾ ನೋಡ್ತಾ ಇರ್ತೀವಿ ನಾವು ಅಂತ. ಅಂದ್ರೆ ಸಿನಿಮಾದೊಳಗೆ ಅವ್ರಿಗೆ ಆಪ್ಷನ್ ಕೊಟ್ಟಿದ್ದೆ, ನಿಮ್ಗೆ ಯಾವ್ದು ಬೇಕು ಹೇಳಿ ಹಾಕ್ತಿವಿ ಅಂತ. ಆಮೇಲೆ ಅವ್ರು ಹೇಳಿದ್ದೆ ಹಾಕಿದೀನಿ ನಾನು ಅಂತ ಇವ್ರು ಹೇಳಿದ್ದೆ ಹಾಕಿರೋದಾ? ಇನ್ನೊಂದು ಇದನ್ನ ನಾನು ಮೆನ್ಷನ್ ಮಾಡಿ ಹೇಳ್ತೀನಿ ಪಾಪ. ಅವ್ರಿಬ್ರು ಪ್ರೀತಿ ನೋಡಿ ನಾವ್ ಅದ್ರಲ್ಲಿ ಸಿನಿಮಾಲ್ ಯಾರನ್ನಾರ ತೋರಿಸ್ಬೋದು. ನಮ್ಗೇನ್ ನಮ್ ಜಯಣ್ಣನ್ ಪಿಕ್ಚರ್ ಅಲ್ಲ, ಸುಮಾರು ಪಿಕ್ಚರ್ ಅಲ್ಲಿ ಮಾಡಿದ್ದಾರೆ ಹುಡುಗರು. ನಮ್ ಯಶು ಸುಮಾರು ಮಾಡಿದಾನೆ. ಬಟ್ ನಮ್ ಜಯಣ್ಣಂದೇ ಪಿಕ್ಚರ್ ಮತ್ ನಮ್ ಯಶೇ ಬೇಕು ಇವ್ರಿಗೆಲ್ಲ, ಅಷ್ಟಿದು. ಆಮೇಲೆ ಅದಕ್ಕೆ ನಾವು ಅವಳ ಪಿಕ್ಚರ್ ನೋಡ್ತಾ ಇರ್ತಾಳೆ, ಏನೋ ತಿನ್ಕೊಂಡು ಹೀರೋ ಜೊತೆ. ಅವಾಗ ಯಶನ್ ತೋರ್ಸಿದೀವಿ, ಅವಳು ಖುಷಿಯಾಗಿ ನೋಡ್ತಾ ಇರ್ತಾಳೆ. ಆಮೇಲೆ ನಮ್ಮ ಡೈರೆಕ್ಟರ್ ದೊಡ್ಡ ಫ್ಯಾನು. ಅವ್ರಿಗೆ ಅವ್ರ ಮೇಲೆ ತುಂಬಾ ಗೌರವ, ಭಯ, ಭಕ್ತಿ ಯಾರಿಗಿಲ್ಲ, ಎಲ್ಲರಿಗೂ ಇದೆ. ಬಟ್ ಅದಕ್ಕೆ ನಾವು ಅದನ್ನ ಅಲ್ಲಿ ಹಾಕಿದೀವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.